now I go to the next tense, that is present perfect tense. See the word perfect, it is not imperfect. ಹಾಗಾದ್ರೆ perfect ಅಂದ್ರೆ ಏನು? Perfect means ಪೂರ್ಣ. So we call it, ಕನ್ನಡದಲ್ಲಿ ಏನು ಹೇಳ್ಬೇಕು ನಾವೀಗ? ಪೂರ್ಣ ವರ್ತಮಾನ ಕಾಲ. Which was the previous one? ಹಿಂದಿನ ಟೆನ್ಸ್ ಯಾವುದಾಗಿತ್ತು ನೋಡ್ರಿ? The previous one was present imperfect tense. ಅದು ಅಪೂರ್ಣ ವರ್ತಮಾನ ಕಾಲ. This is ಪೂರ್ಣ ವರ್ತಮಾನ ಕಾಲ. Then why is it called ಪೂರ್ಣ ವರ್ತಮಾನ ಕಾಲ? Why is it called ಪೂರ್ಣ ವರ್ತಮಾನ ಕಾಲ? Try to understand. It is called perfect tense. Perfect means complete. Perfect ಅಂತ ಯಾವಾಗಂತೀವಿ ನಾವು? We call something perfect when it is complete. So it is called present perfect because here action is completed. ಕ್ರಿಯೆ ಮುಗಿದು ಹೋಗಿದೆ. ಹಾಗಾದ್ರೆ ಯಾವಾಗ ಮುಗಿತು ಕ್ರಿಯೆ ನೋಡ್ಕೊಡ್ರಿ ಇದು? Here there are two possibilities. First possibility, it shows an action completed just now ಅಂತ, completed in the immediate past. ಅಂದರೆ ಇದೀಗ ತಾನೇ ಮುಗಿದಿರುವಂಥ ಕ್ರಿಯೆಯನ್ನು ತೋರಿಸ್ತದೆ. ನೀವು ಬೇರೆ ಊರಿಗೆ ಹೋಗಿರ್ತೀರಿ ನೋಡ್ರಿ, ವೆನ್ ಯು ಆರ್ ಗಾನ್ ಔಟ್ ಆಫ್ ಸ್ಟೇಷನ್, ನೀವು ಬಿಜಾಪುರಕ್ಕೆ ವಾಪಸ್ ಬರ್ತೀರಿ ನೋಡ್ರಿ. ಯುವರ್ ಫ್ರೆಂಡ್ ಈಸ್ ಆಸ್ಕಿಂಗ್ ಯು, ವೇರ್ ಆರ್ ಯು? ವಿ ಹ್ಯಾವ್ ರೀಚ್ ಬಿಜಾಪುರ್. ವಿ ಹ್ಯಾವ್ ರೀಚ್ ಬಿಜಾಪುರ್. ವೆನ್ ಯು ಆರ್ ಗೋಯಿಂಗ್ ಟು ಕಾಲೇಜ್, ಆಫ್ಟರ್ ರೀಚಿಂಗ್ ಕಾಲೇಜ್ ಹೋಗ್ತಾ ಇರ್ತಾರೆ ನೀವು, ವಿ ಹ್ಯಾವ್ ರೀಚ್ ದ ಕಾಲೇಜ್. ಆಫ್ಟರ್ ಕಂಪ್ಲೀಟಿಂಗ್ ಯುವರ್ ವರ್ಕ್, ಏನೋ ಕೆಲಸ ಮಾಡ್ತಾ ಇರ್ತಾರೆ, ಆವಾಗ ಐ ಹ್ಯಾವ್ ಡನ್ ಮೈ ವರ್ಕ್. ಐ ಹ್ಯಾವ್ ಡನ್ ಮೈ ವರ್ಕ್ ಅಂತ ಯಾವಾಗ ಬರ್ತದೆ? ಓನ್ಲಿ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ವರ್ಕ್. ಆ ಕ್ರಿಯೆ ಮುಗಿದ ಮೇಲೆ ನೀವು ಹೇಳ್ಬೋದು. ಇನ್ನು ಆ ಕ್ರಿಯೆ ಮಾಡ್ತಾ ಇದ್ರೆ ಅಂದರೆ ಏನು ಹೇಳ್ಬೇಕು? ಐ ಆಮ್ ಡೂಯಿಂಗ್ ಮೈ ವರ್ಕ್ ಅನ್ಬೇಕು. ಇನ್ನು ನೀವು ಯೂನಿವರ್ಸಿಟಿ ತಲುಪ್ತಾ ಇದ್ರೆ ಅಂದರೆ ವಿ ಆರ್ ರೀಚಿಂಗ್ ದ ಯೂನಿವರ್ಸಿಟಿ ಅಂತ ಹೇಳಬೇಕು. ನೀವು ಯೂನಿವರ್ಸಿಟಿಗೆ ಬಂದು ತಲುಪಿದಾಗ ಏನು ಹೇಳಬೇಕು? ಎಸ್ ಸರ್, ವಿ ಹ್ಯಾವ್ ರೀಚ್ಡ್ ದ ಯೂನಿವರ್ಸಿಟಿ. ಇಲ್ಲಿ ಕ್ರಿಯೆ ಪೂರ್ಣ ಆಗಿತ್ತು ನೋಡ್ರಿ. That's why it is called as present perfect tense. There is one more possibility here. ಅದ್ಯಾವುದು ಅಂತ ಕೇಳಿದಾಗ, present perfect tense shows an action completed long back. ಬಹಳ ಹಿಂದೆ ಮುಗಿದಂಥ ಕ್ರಿಯೆಯನ್ನು ಕೂಡ ನೀವು ತೋರಿಸ್ಬೋದು ಇಲ್ಲಿ. You may wonder, because when we show an action completed in the long past, it becomes past tense. ನೋಡ್ರಿ, ಈಗಾಗಲೇ ಮುಗಿದು ಹೋದಂಥ ಕ್ರಿಯೆ ಥರದ ಭೂತಕಾಲ ಆಯ್ತಲ್ಲ. That is the speciality of present perfect tense, because here we are showing an action completed in the past time, but we are showing it in the present tense. Please remember, ಇಲ್ಲಿ ಕ್ರಿಯೆ ಭೂತಕಾಲದಲ್ಲೇ ಮುಗಿದಿದ್ರು ಕೂಡ ಅದನ್ನು ನಾವು ವರ್ತಮಾನ ಕಾಲದಲ್ಲಿ ತೋರಿಸ್ತಾ ಇದ್ದೀವಿ. ಯಾಕೆ ಅಂತ ಕೇಳಿದಾಗ ಅಲ್ಲಿ ಒಂದು ವೈಶಿಷ್ಟ್ಯ ಇದೆ ನೋಡ್ರಿ. ಏನಪ್ಪ ಅಂದರೆ, ದ ಆ್ಯಕ್ಷನ್ ಮೇ ಬಿ ಕಂಪ್ಲೀಟೆಡ್ ಜಸ್ಟ್ ನೌ ಆರ್ ಲಾಂಗ್ ಬ್ಯಾಕ್, ಬಟ್ ದ ಇಫೆಕ್ಟ್ ಆಫ್ ದ ಆ್ಯಕ್ಷನ್ ಈಸ್ ರಿಮೈನಿಂಗ್ ನೌ ಆಲ್ಸೋ. ಹಾಗೆ ಉಳಿದಾಗ ಮಾತ್ರ ಈ ಟೆನ್ಸನ್ನು ಬಳಸಬೇಕು ನಾವು. ದ ಆ್ಯಕ್ಷನ್ ಮೈಟ್ ಹ್ಯಾವ್ ಬಿನ್ ಕಂಪ್ಲೀಟ್ ಇನ್ ದ ಪಾಸ್ಟ್. ಆ ಕ್ರಿಯೆ ಭೂತಕಾಲೇ ಮುಗಿದಿರ್ಬೋದು, ಅದರ ಪರಿಣಾಮ ಇನ್ನೂ ಇದೆ ನೋಡ್ರಿ ಇಲ್ಲಿ. ದ್ಯಾಟ್ಸ್ ವೈ ಐ ಹ್ಯಾವ್ ಗಿವನ್ ದಟ್ ಎಕ್ಸಾಂಪಲ್ ದೇರ್. ಸಿ ದ ಎಕ್ಸಾಂಪಲ್. ಇಫ್ ಆಲ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಆಗ್ರಾ ಟು ಸಿ ತಾಜ್ ಮಹಲ್, ದೇ ವಿಲ್ ಆಸ್ಕ್ ಮೀ, ಸರ್ ವಿ ಆರ್ ಗೋಯಿಂಗ್ ಟು ಆಗ್ರಾ ಟು ಸಿ ದ ತಾಜ್ ಮಹಲ್, ಆರ್ ಯು ಕಮಿಂಗ್? ದೇ ಆಸ್ಕ್ ಮೀ. ನಾನು ಕೇಳ್ತಾರೆ ನೋಡ್ರಿ. ಅವನಿಂದ ನೋ ಐ ಆಮ್ ನಾಟ್ ಕಮಿಂಗ್. ಯಾಕೆ? I have seen the Taj Mahal. What I said? ನಾವಾಗ ಏನು ಹೇಳಿದೆ? I have seen the Taj Mahal. I have seen the Taj Mahal. ಯಾವ ಟೆನ್ಸ್ ಇದು? This is present perfect tense. ಹಾಗಾದರೆ have I seen it just now? No. I saw it 20 years back or 25 years back. That is past tense. But why am I showing it in the present perfect tense? In the present tense ನೋಡ್ಕೊಡ್ರಿ. I have seen the Taj Mahal ಅನ್ನುವಂಥ ಕ್ರಿಯೆ 20 ವರ್ಷದಿಂದ ಮುಗಿದಿದೆ. ಬಟ್ ಐ ಆಮ್ ಶೋಯಿಂಗ್ ಇಟ್ ಇನ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಭೂತಕಾಲದಲ್ಲಿ ತೋರಿಸಲಿಲ್ಲ ನಾನು. ಯಾಕೆ? ಬಿಕಾಸ್ ಐ ವಾಂಟ್ ಟು ಶೋ ದ್ಯಾಟ್ ದೋ ದ ಆ್ಯಕ್ಷನ್ ವಾಸ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್ ಟೆನ್ಸ್, ಇಟ್ಸ್ ಇಫೆಕ್ಟ್ ಹ್ಯಾಸ್ ಕಂಟಿನ್ಯೂಡ್ ಇನ್ ದ ಪ್ರೆಸೆಂಟ್ ಟೈಮ್ ಆಲ್ಸೋ. ಆ ಕ್ರಿಯೆ ಭೂತಕಾಲದಲ್ಲೇ ಮುಗಿದಿದ್ರು ಕೂಡ ಅದರ ಪರಿಣಾಮ ಈಗೂ ಇದೆ ಅಂತ ಅರ್ಥ ಅದು. ದೆನ್ ವಾಟ್ ಡಸ್ ಇಟ್ ಮೀನ್? ಐ ಹ್ಯಾವ್ ಸೀನ್ ದ ತಾಜ್ ಮಹಲ್. That means I might have seen it 25 years back, but even now I remember the picture, the image of Taj Mahal remains in my mind. Similarly, you have gone to your friend's house and they will ask you, your friend's mother will call you for breakfast. Come, have breakfast, they say. ಅವಾಗ ನೀವೇನು ಹೇಳ್ತೀರಿ ನೋಡ್ರಿ? No auntie, I have taken my breakfast.
No auntie, I have taken my breakfast. I have taken breakfast, this is present perfect tense. So, what does it mean? One meaning is you have taken breakfast just now. ನೀವು ಇದೇ ತಾನೇ ಮುಗಿಸಿರ್ಬೋದು. Or you might have taken breakfast long back. ನಿಮ್ಮ ಬ್ರೇಕ್ಫಾಸ್ಟ್ ಮುಗಿದು 2-3 ತಾಸು ಆಗಿರ್ಬೋದು. But that is past tense. But you are showing that action in the present perfect. Why? Because you want to show that the effect of that action, which action? Taking breakfast, has continued now also. ಆ ಕ್ರಿಯೆಯ ಪರಿಣಾಮ ಈಗಲೂ ಉಳಿದೆ ಅಂತ ತೋರಿಸ್ತಾ ಇದ್ದೀರಿ ನೀವು. ಏನು ಪರಿಣಾಮ ಉಳಿದಿದೆ? I might have taken breakfast long back, but now I am not hungry, I am full ಅಂತ ಹೇಳಬೇಕಾಗಿದೆ ನಿಮಗೆ. Then you will ask me, sir, supposing the effect has not remained, the effect has ended, ಅದರ ಪರಿಣಾಮ ಈಗ ಉಳಿದಿರಲಿಲ್ಲ ಅಂದರೆ ಏನು ಮಾಡಬೇಕು? Please remember, in that situation you have to use simple past tense, not present perfect tense. Then you have to say, auntie, I took my breakfast. Don't say I have taken my breakfast. You will say I took my breakfast at 8 o'clock. You say ಅಂದರೆ ಅರ್ಥೇನೋ, ಆಂಟಿ ನಾನು 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದೆ, ಬಟ್ ನಾವು ಐ ಆಮ್ ಹಂಗ್ರಿ ಅಂತ ಅರ್ಥ ಆಗ್ತದೆ. ಸೊ ವಾಟ್ ಐ ಆಮ್ ಸೇಯಿಂಗ್ ಈಸ್, in present perfect also we are showing an action completed in the past time, but those actions we are not showing in the past tense because its effect has continued in the present time. Supposing the effect has not continued, if there is no effect in the present time, then please remember you have to show that action in the simple past tense only. Then I have to say I have seen the Taj Mahal ಅನ್ಬಾರ್ದು ನಾನು. What I should say? I saw the Taj Mahal in 1985. I have to say like that. 1985ದಲ್ಲೇ ನಾನು ನೋಡಿದೆ, ಐ ಡೋಂಟ್ ರಿಮೆಂಬರ್ ದ್ಯಾಟ್ ಅಂತ ಹೇಳ್ದಂಗೆ ಅರ್ಥ ಆಗ್ತದೆ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಿಂಪಲ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್. ಪ್ಲೀಸ್ ರಿಮೆಂಬರ್ ದ್ಯಾಟ್. ಹಾಗಾದ್ರೆ ದೆನ್ in what context you have to use simple you have to use present perfect tense? You have to use present perfect tense in two contexts. One is to show action completed just now, or to show an action completed long back, but the action has the effect of the action has continued. ಆ ಕ್ರಿಯೆಯ ಪರಿಣಾಮ ಈಗಲೂ ಉಳಿದಿದ್ದರೆ you have to use present perfect tense. And now we have to see how to make sentences in present perfect tense. ಈ ಕಾಲದಲ್ಲಿ ವಾಕ್ಯಗಳನ್ನು ಹೇಗೆ ಮಾಡಬೇಕು? Look here, every tense, every mood, when you make sentences, it has a different format. In simple present tense I said I go, ನಾನು ಹೋಗುತ್ತೇನೆ. Then what I said in present continuous tense, I said I am going. ಈಗೇನು ಹೇಳಬೇಕಾಯ್ತು? ನಾನು ಹೋಗಿರುತ್ತೇನೆ, ಈಗಾಗಲೇ ಹೋಗಿನಿ ಅಂತ ಹೇಳಬೇಕಾಗಿತ್ತು ನೋಡಿರಿ. ನಾನು ಹೋಗಿರುತ್ತೇನೆ. ವೆನ್ ಯು ಸೇ ಪರ್ಫೆಕ್ಟ್, ಪ್ಲೀಸ್ ರಿಮೆಂಬರ್ ದೇರ್ ಯು ಹ್ಯಾವ್ ಟು ಯೂಸ್ the third shape of the verb. Which is the third shape of the verb? The past participle of the verb. You must be knowing verbs have three shapes. Which are those three shapes? Present, past and past participle. No future shape, I told you already. Vartamana, bhuta, bhutakritavachaka. For example, go, present, went, past, gone. Remember, gone is not future, don't say like that. Go present, went past. ಹಾಗಾದ್ರೆ ಫ್ಯೂಚರ್ ಯಾವುದೇನಾಗಲೂ ಗಾನ್ ಅಂತ ಹೇಳಿದ್ರೆ ಮತ್ತೆ ತಪ್ಪದು. ಗಾನ್ ಈಸ್ ನಾಟ್ ಫ್ಯೂಚರ್. ಹಾಗಾದ್ರೆ ಗಾನ್ ಏನು? ದಟ್ ಈಸ್ ಪಾಸ್ಟ್ ಪಾರ್ಟಿಸಿಪಲ್, ಭೂತಕೃದ್ವಾಚಕ. ಹಾಗಾದ್ರೆ ವಿಚ್ ಈಸ್ ದ ಫ್ಯೂಚರ್ ಶೇಪ್ ಆಫ್ ದ್ಯಾಟ್ ವರ್ಬ್? ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ದೆರ್ ಇಸ್ ನೋ ಫ್ಯೂಚರ್ ಶೇಪ್ ಆಫ್ ದ್ಯಾಟ್ ವರ್ಬ್. ಆದ್ರೆ ನಾವೇನು ಹೇಳ್ಬೋದು? ಗೋ, ವೆಂಟ್, ದೆನ್ ಯು ಕ್ಯಾನ್ ಸೇ ವಿಲ್ ಗೋ ಆರ್ ಶಾಲ್ ಗೋ ಅಂತ ಹೇಳ್ರಿ. ವಿಚ್ ಈಸ್ ದ ಫ್ಯೂಚರ್ ಶೇಪ್ ಆಫ್ ದ್ಯಾಟ್ ವರ್ಬ್ ಅಂತ ಕೇಳಿದಾಗ ವಿಲ್ ಗೋ ಅಂತ ಆರ್ ಶಾಲ್ ಗೋ ಅಂತ ಹೇಳ್ರಿ. ಹೋಗಲಿರುವೇನು, ಹೋಗಲಿದ್ದೇನೆ ಅಂತ. ಓಕೆ, how to make sentences in present perfect tense? I have shown the formula there. You have to use the subject, kartrupada, plus you have to use to have helping verbs here. Continuous dalli yavu balisidre ನೀವು? In continuous tense we use to be helping verbs. Am, is, are balisidre. Here you have to use have and has. Have, has, had ada nodri. They are called to have helping verbs. To have saikriya padan karte. Subject plus to have helping verb plus past participle of the main verb.
ಕ್ರಿಯಾಪದದ ಮೂರನೇ ರೂಪವನ್ನು ಬಳಸಬೇಕು ಅಲ್ಲಿ. ಅವಾಗ ವಾಕ್ಯ ಹೆಂಗಾಯ್ತು ನೋಡ್ರಿ, ಐ ಹ್ಯಾವ್ ಗಾನ್. ಐ ಹ್ಯಾವ್ ಗೋನ್ ಬೇಡ್ರಿ, ಐ ಹ್ಯಾವ್ ವೆಂಟ್ ಅನ್ಬೇಡ್ರಿ. ಯು ಹ್ಯಾವ್ ಟು ಯೂಸ್ ದ ಥರ್ಡ್ ಶೇಪ್ ಓನ್ಲಿ. ಐ ಹ್ಯಾವ್ ಗಾನ್ ದೇರ್ ಸೆವರಲ್ ಟೈಮ್ಸ್. ಸರ್ ಅಲ್ಲಿ ಭಾಳ ಸಲ ಹೋಗೀನಿ ರೀ ನಾನು. ಐ ಹ್ಯಾವ್ ಗಾನ್. ಹ್ಯಾವ್ ಈಸ್ ದ ಹೆಲ್ಪಿಂಗ್ ವರ್ಬ್, ಪ್ಲೀಸ್ ರಿಮೆಂಬರ್. I have gone, we have gone, you have gone, you have gone, he has gone. ಅವನು ಈಗಾಗಲೇ ಹೋಗಿರುತ್ತಾನೆ. ಸರ್ he has gone home. ಸರ್ ಅವ್ನು ಮನೆಗೆ ಹೋಗ್ಯಾನ್ರಿ ಸರ್. he has gone home. he is going home ಅನ್ಬಾರ್ದು. he is going home ಯಾವಂತ ನೀವು ಇನ್ನೂ ಹೋಗ್ತಾ ಇದ್ದ ಅಂದರೆ ಆಲ್ರೆಡಿ ಆ ಕೆಲಸ ಮುಗಿದಿದೆ. ಅವಾಗ he has gone home, he has gone, she has gone, it has gone, they have gone. ಸರ್ ಎಲ್ಲ ಗೆಸ್ಟ್ ಹೋದ್ರಿ ಸರ್ ಅವರು. they have gone sir. This is present perfect tense. Please remember this, and you should know the difference. When we are showing permanent action, you have to use simple present tense. When you have to show temporary actions, we have to use present continuous tense. When you show an action completed just now or long back, but the effect continues in the present time, you have to use present perfect tense. Now I go to the last mood of the present tense, that is present perfect continuous tense. ಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ ನೋಡ್ರಿ ನಾವು. ದಿಸ್ ಈಸ್ ಪೂರ್ಣ ಆ್ಯಂಡ್ ಆಲ್ಸೋ ಅಪೂರ್ಣ. ಪೂರ್ಣ ಮೀನ್ಸ್ ಪರ್ಫೆಕ್ಟ್, ಅಪೂರ್ಣ ಮೀನ್ಸ್ ಕಂಟಿನ್ಯೂಸ್. ಹಿಯರ್ ದ ಆ್ಯಕ್ಷನ್ ಈಸ್ ಕಂಪ್ಲೀಟೆಡ್, ಸ್ಟಿಲ್ ಇನ್ಕಂಪ್ಲೀಟ್. ಅದು ಹೇಗೆ? ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸಿ ದ ಡೆಫಿನೇಷನ್, ಯು ವಿಲ್ ಅಂಡರ್ಸ್ಟ್ಯಾಂಡ್. ಇಟ್ ಶೋಸ್ ಆನ್ ಆ್ಯಕ್ಷನ್ ಸ್ಟಾರ್ಟೆಡ್ sometime in the past but continued in the present time also. It shows an action started in the past but continued in the present time also. ಭೂತಕಾಲದಲ್ಲಿ ಪ್ರಾರಂಭ ಆದಂಥ ಒಂದು ಕ್ರಿಯೆ ವರ್ತಮಾನ ಕಾಲದಲ್ಲೂ ಮುಂದುವರಿತಾ ಇದೆ ನೋಡ್ರಿ. ಆ್ಯಕ್ಷನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಓನ್ಲಿ ಬಟ್ ಇಟ್ ಈಸ್ ನಾಟ್ ಕಂಪ್ಲೀಟ್. ನೌ ಆಲ್ಸೋ ಇಟ್ ಈಸ್ ಗೋಯಿಂಗ್ ಆನ್. ಈಗೂ ನಡೀತಾ ಇದೆ ಅದು. ವೆನ್ ಯು ಆರ್ ಶೋಯಿಂಗ್ ದಟ್ ಕೈಂಡ್ ಆಫ್ ಆ್ಯಕ್ಷನ್, ಯು ಹ್ಯಾವ್ ಟು ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಫಾರ್ ಎಕ್ಸಾಂಪಲ್, you are standing at bus stand and I come and ask you, hey, what are you doing? Then you will say, sir, I am waiting for the bus. This is present continuous tense. Sir, na bus gai ಕಾಯ್ತಾ ಇದ್ದೇನೆ, ಈಗ ಸದ್ಯ ನಡೆದ ಕ್ರಿಯೆ ಅದು. It is going on now. Then I will ask you one question. What? Since how long have you been waiting here? See my question. Since how long have you been waiting here? ಎಷ್ಟು ಹೊತ್ತಿನಿಂದ ಕಾಯ್ತಾ ಇದ್ದೀನಿ ನೀನು ಇಲ್ಲಿ ಬಸ್ಸಿಗಾಗಿ ಕಾಯ್ತಾ ಇರೋ, ಎಷ್ಟು ಸಮಯ ಆಯಿತು ಅಂತ ಕೇಳ್ತೀನಿ ನಾನು. Then you have to say, what you must say? I am waiting for bus anbardu. You have to say, sir, I have been waiting for the bus since morning, since 8 o'clock in the morning. Or you can say, sir, I have been waiting for the bus for 6 hours, for 10 hours you can say. ಅದರಲ್ಲಿ ಅರ್ಥ ಏನಾಯ್ತು ನೋಡ್ರಿ, ಅಲ್ಲಿ ಸಿ ದ ಟ್ರಾನ್ಸ್ಲೇಷನ್ ಇನ್ ಕನ್ನಡ. that's why I told you, you have to go along with Kannada. ಸರ್ ನಾ ಬೆಳಗ್ಗೆ 8 ಗಂಟೆಯಿಂದ ಕಾಯ್ತಾ ಇದ್ದೀನಿ ರೀ ಸರ್ ನಾನು. That means the action started in the past only. 8 o'clock in the morning. Now also it is going on. Sir, I have been waiting for the bus since 8 o'clock in the morning. Okay. If you are working in some office, in some company, then I ask you, hey, where are you working? Sir, I am working in a bank. Since how long have you been working there? ಅಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆಪ್ಪ? ಅವಾಗ ನೀನು ಹೇಳಬೇಕು, I am working in a bank ಅನ್ಬಾರ್ದು. That is present continuous. What you must say? Sir, I have been working here since 2001. I have been working. That is present perfect continuous. I have been working here since 2001. Or else you can say, I have been working here for 19 years. Sir, 19 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. So it means it shows an action started in the past but continued in the present time also. How to make a sentence in present perfect continuous tense? In present perfect continuous, I have shown in the formula there, in the visual there, you have to use subject plus you have to use have or has. There are to have helping verbs, plus you have to use been. Been ಏನು ನೋಡ್ರಿ ಅದು? Been is the third shape of the verb be was been. Then you have to use main verb plus ing, subject plus to have helping verb plus been plus main verb plus ing. So how it becomes ultimately? I have been going. So see the difference.
ಐ ಹ್ಯಾವ್ ಬೀನ್ ಗೋಯಿಂಗ್, ನಾನು ಅನೇಕ ದಿನಗಳಿಂದ ಹೋಗ್ತಾ ಇದ್ದೀನಿ. ಐ ಹ್ಯಾವ್ ಬೀನ್ ಗೋಯಿಂಗ್, ಸರ್ ಅಲ್ಲಿ ನಾನು ಹೋಗ್ತಾ ಇರೋದು ಭಾಳ ದಿವಸ ಆಯ್ತು ಸರ್. ಎಷ್ಟು ಐ ಹ್ಯಾವ್ ಬೀನ್ ಗೋಯಿಂಗ್ ಫಾರ್ ಮೆನಿ ಡೇಸ್ ಸರ್, ಭಾಳ ದಿವಸದಿಂದ ಹೋಗ್ತಾ ಇದ್ದೀನಿ ಸರ್ ನಾಳೆ. ವಿ ಹ್ಯಾವ್ ಬೀನ್ ಗೋಯಿಂಗ್, ನಾವು ಹೋಗುತ್ತಾ ಇದ್ದೇವೆ. ಸೊ ದ ಆ್ಯಕ್ಷನ್ ಎಕ್ಸ್ಟೆಂಡ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಯು ಹ್ಯಾವ್ ಬೀನ್ ಗೋಯಿಂಗ್, ನೀನು ಹೋಗುತ್ತಾ ಇರುವೆ, ಹೋಗುತ್ತಾ ಇರುತ್ತಿದ್ದೀಯಾ. ಹಿ ಹ್ಯಾಸ್ ಬೀನ್ ಗೋಯಿಂಗ್, ಶಿ ಹ್ಯಾಸ್ ಬೀನ್ ಗೋಯಿಂಗ್, ಇಟ್ ಹ್ಯಾಸ್ ಬೀನ್ ಗೋಯಿಂಗ್, ದೇ ಹ್ಯಾವ್ ಬೀನ್ ಗೋಯಿಂಗ್. ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್. ಅಂದರೆ ಯಾವ ಕಾಂಟೆಕ್ಸ್ನಲ್ಲಿ ಅದನ್ನು ಬಳಸಬೇಕು, ದಿಸ್ ಯು ಹ್ಯಾವ್ ಟು ಲರ್ನ್. ಸಪೋಸ್ ಯು ಆರ್ ರೀಡಿಂಗ್ ಎ ಬುಕ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಸರ್ ಐ ಆಮ್ ರೀಡಿಂಗ್ ದಿಸ್ ಬುಕ್. ಈ ಬುಕ್ ನೀವು ಎಷ್ಟು ದಿವಸ ಅಥವಾ ಓದ್ತಾ ಇದ್ದು ಅಂತ ಕೇಳ್ತೇನೆ ನಾನು. ಅವಾಗ ಏನು, ಸರ್ ಐ ಹ್ಯಾವ್ ಬೀನ್ ರೀಡಿಂಗ್ ದಿಸ್ ಬುಕ್ ಫಾರ್ ಎ ವೀಕ್. ವಾಟ್ ಯು ಮಸ್ಟ್ ಸೇ? ಐ ಹ್ಯಾವ್ ಬೀನ್ ರೀಡಿಂಗ್ ದಿಸ್ ಬುಕ್ ಫಾರ್ ಎ ವೀಕ್. ಆರ್ ಯು ಕ್ಯಾನ್ ಸೇ ಐ ಹ್ಯಾವ್ ಬೀನ್ ರೀಡಿಂಗ್ ದಿಸ್ ಬುಕ್ ಸಿನ್ಸ್ ಮಂಡೇ. ಸೋಮವಾರದಿಂದ ಓದ್ತಾ ಇದ್ದೀನಿ ಸರ್, ಸೋಮವಾರ ಸ್ಟಾರ್ಟ್ ಆಯಿತು, ಈಗಲೂ ನಡೀತಿದೆ. ನೌ ಆಲ್ಸೋ ಇಟ್ ಈಸ್ ಗೋಯಿಂಗ್ ಆನ್. ದಿಸ್ ವೇ ಯು ಹ್ಯಾವ್ ಟು ಲರ್ನ್. ಸೊ ವಿ ಲರ್ನ್ಡ್ 4 moods in the present tense: simple present, present continuous, present perfect continuous. I go, I am going, I have gone, I have been going. You must be very, very clear about their translation and use in your mother tongue. ನಾನು ಹೋಗುತ್ತೇನೆ, ಯಾವಾಗಲೂ ಹೋಗುತ್ತೇನೆ, ಸಾಮಾನ್ಯವಾಗಿ ಹೋಗುತ್ತೇನೆ, ಹೆಚ್ಚಾಗಿ ಹೋಗುತ್ತೇನೆ. ಐ ಗೋ, ಈಗ ಸದ್ಯಕ್ಕೆ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್, ನಾವು ಐ ಆಮ್ ಗೋಯಿಂಗ್ ಟು ಕಾಲೇಜ್. ದೆನ್ perfect tense, when to use? When the action is completed just now. I have gone to college, I have gone, ಈಗ ತಾನೇ. Then last one I told you, I have been going, ಕೆಲವು ದಿನಗಳಿಂದ ಹೋಗ್ತಾ ಇದ್ದೀನಿ, ಒಂದು ಅವಧಿಯಿಂದ ಹೋಗ್ತಾ ಇದ್ದೀನಿ. I have been going there for many years sir, ನಾನು ಹೋಗ್ತಾ ಇದ್ದು ಎಷ್ಟೋ ವರ್ಷ ಆಯಿತು. I have been learning computers since January sir. I have been learning computers for many months. ಎಷ್ಟೋ ತಿಂಗಳಾಯಿತು ನಾನು ಕಲಿತಾ ಇದ್ದೀನಿ. It started then, now also it is going on.